ಹಲೋ ಗಾಯ್ಸ್, ನನ್ನ ಹೆಸರು ನಾಗರಾಜ್ ಫ್ರಮ್ ಬ್ಯಾಂಗ್ಳೂರ್. ನಾನು ಇವತ್ತಿರುವಂಥ ಪ್ಲೇಸ್ KRS ಬ್ಯಾಕ್ ವಾಟರ್ಸ್ ಮೈಸೂರು. ಇವತ್ತಿನ ಟ್ರೇಡ್ ನಿಫ್ಟಿ ಎಲ್ಲ ಆಗಿದೆ, ಅದು ಕೂಡ 10,000 ಪ್ರಾಫಿಟ್ ಆಗಿದೆ. ಅದೇ ಖುಷಿಗೆ ತಿರ್ಗಾಡ್ಲಿಕ್ಕೆ ಅಂತ ಬಂದೆ. ಈಗ ಕರೆಂಟ್ಲಿ ಇರೋದು ಮೈಸೂರಿನಲ್ಲಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಏನೇ ಮಾಡಬೇಕಂತಾದರೂ ಅಥವಾ ಏನೇ ಒಂದು ಮೂವ್ಮೆಂಟ್ ಮಾಡಬೇಕಂತಾದ್ರೂ, ಇನ್ವೆಸ್ಟಿಂಗ್, ಟ್ರೇಡಿಂಗ್ ಏನೇ ಮಾಡಬೇಕಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್ ಒಂದು ಇಂಪಾರ್ಟೆಂಟ್. ಅದೇಗಂತ ಹೇಳಿದರೆ, ನೀವು ಬ್ಯಾಂಕಲ್ಲಿ ಹಣ ಹಾಕುವಾಗ ಪಾಸ್ಬುಕ್ ಎಷ್ಟು ಇಂಪಾರ್ಟೆಂಟು, ಇದರಲ್ಲಿ ಡಿಮ್ಯಾಟ್ ಅಕೌಂಟ್ ಕೂಡ ಹಾಗೇನೆ. ನಾವು ಡೈರೆಕ್ಟಾಗಿ ಯಾವುದೇ ಕಂಪ್ನಿಯಲ್ಲಿ ಶೇರ್ಸನ್ನು ಬೈ ಮಾಡಲಿಕ್ಕಾಗಲ್ಲ, ಅಥವಾ ಯಾವುದೇ ಒಂದು ಕಮ್ಯುನಿಟಿಯಲ್ಲಿ ಶೇರ್ಸನ್ನು ಬೈ ಮಾಡಲಿಕ್ಕಾಗಲ್ಲ. ಅದಕ್ಕಿಂತ ಹೇಳಿ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ. ಎಲ್ಲ ಕಂಪನಿಗಳು ಒಂದು ಲಿಸ್ಟ್ ಆಗುವಂಥ ಜಾಗವೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE ಮತ್ತು BSE ಅಂತೇಳಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಬೈ ಮಾಡಲಿಕ್ಕೆ ಆಗಲ್ಲ ಶೇರ್ಸನ್ನು. ನಮ್ಮ ಮತ್ತು NSE BSEಗಳ ಮಿಡ್ಲಲ್ಲಿ ಒಂದು ಬ್ರೋಕರ್ ಇರ್ತಾರೆ, ಅವರ ಹೆಸರೇ ಧನ್, ಅಪ್ ಸ್ಟಾಕ್, ಝೆರೋದಾ, ಆ ಥರ ಎಲ್ಲ. ನಾನು ರೆಕಮೆಂಡ್ ಮಾಡು ಅಂತ ಹೇಳಿದರೆ ಧನ್ ಮಾತ್ರ. ಯಾಕಂತೇಳಿದರೆ ನಾನು ಕರೆಂಟ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಧನ್ ಯೂಸ್ ಮಾಡಿದ್ದೇನೆ, ಅಪ್ ಸ್ಟಾಕ್ ಯೂಸ್ ಮಾಡಿದ್ದೇನೆ ಮತ್ತು ಝೆರೋದಾ ಯೂಸ್ ಮಾಡಿದ್ದೇನೆ. ಮೂರಲ್ಲಿ ಬೆಸ್ಟ್ ಅಂತ ಹೇಳಿದರೆ ಧನ್ ಮಾತ್ರ. ಯಾಕಂದರೆ ಕಸ್ಟಮರ್ ಕೇರ್ ತುಂಬ ಫ್ರೆಂಡ್ಲಿ ಇದೆ, ಕಸ್ಟಮರ್ ಕೇರ್ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ನಿಮ್ಮ ಎಲ್ಲ ಕ್ವರೀಸ್ಗೆ ಆನ್ಸರ್ ಮಾಡ್ತಾರೆ. ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಲಿಂಕಿಂದ ಧನ್ ಅಕೌಂಟನ್ನು ಓಪನ್ ಮಾಡಿ. ಧನ್ ಆದರೆ ತುಂಬ ಫ್ಯೂಚರ್ಸ್ ಒಳ್ಳೆ ಇದೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆದ ತಕ್ಷಣ ಕಲಿಬೇಕಾದಂಥ ಮೊದಲನೇ ಚಾಪ್ಟರ್ ಅಂತೇಳಿ, ಮೊದಲನೇ ಹೆಜ್ಜೆ ಅಂತ ಹೇಳಿದ್ರೆ ಅದು ಇನ್ವೆಸ್ಟಿಂಗ್ ಅಂತ ಹೇಳಿದ್ರೆ, ನಾನೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಬರ್ತಾ ಇದೆ. ವಾಟ್ ಈಸ್ ಇನ್ವೆಸ್ಟಿಂಗ್? ಇನ್ವೆಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಮುಂಚೆ, ವೈ ಇನ್ವೆಸ್ಟಿಂಗ್? ಇಮ್ಯಾಜಿನ್, ನಿಮ್ಮ ಅಜ್ಜ ಅಥವಾ ಅಜ್ಜಿ ಬಂದು ನಿಮ್ಗೆ ಒಂದಿಷ್ಟು ಹಣವನ್ನು ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಇದು ನನ್ನ 30 ವರ್ಷಗಳ ಸಂಪಾದನೆ, ನನ್ನ ಆಗಿನ ಕಾಲದಲ್ಲಿ ಮಾಡಿದ ಸೇವಿಂಗ್ಸ್, ಇದನ್ನು ಹೇಗಾದರೂ ಮಾಡಿ ಯೂಸ್ ಮಾಡ್ಕೊಂಡು, ಬೇಕಾದ್ರೆ ಯೂಸ್ ಮಾಡ್ಕೊ ಅಂತೇಳಿ. ದೇವಾ ದೇವಾ ದೇವಾ, मैं तो तेरे को हरामी समझता था, तू तो राम निकला रे, ದೇವ್ ಮಾನುಸ್ ನಿಕ್ಲಾ ರೆ. ಬಟ್ ಹಣದ ಗಂಟಿನ ದೊಡ್ಡದಾಗಿ ಇರುತ್ತೆ, ಬಟ್ ಅದನ್ನ ಲೆಕ್ಕ ಹಾಕಿ ನೋಡಿದಾಗ ಇರೋದು ಮಾತ್ರ 10,000 ರೂಪಾಯಿ. ಎಲ್ಲ ಹಳೆ ನೋಟುಗಳು ಮತ್ತೆ ಹಳೆ ನಾಣ್ಯಗಳು. ಒಂದು ಹಳೆ ನೋಟು, ಹಳೆ ಕಾಯಿನ್ಸ್ ಎಲ್ಲಿತ್ತು ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಡಬ್ಬೆಯಲ್ಲಿ ಭದ್ರವಾಗಿ ಇಟ್ಟಿದ್ದೆ ಅಂತ. ಆವಾಗಿನ ಒಂದು ವರ್ಷಗಳ ದುಡಿಮೆ, ಇವಾಗಿನ ತಿಂಗಳ ಸಂಪಾದನೆ ಕೆಲವರಿಗೆ. ಆ 10,000 ಆವಾಗಿನ ಒಂದು ವರ್ಷಗಳ ದುಡಿಮೆ ಆಗಿರ್ಬೋದು, ಬಟ್ ಇವಾಗ ಅದಕ್ಕೆ ಹೇಳುವಂತ ವ್ಯಾಲ್ಯೂ ಏನಿಲ್ಲ. ಅಂದ್ರೆ ಒಂದು 1 ಮಂತ್ ಒಳಗಡೆ ಅದನ್ನೆಲ್ಲ ಅರ್ನ್ ಮಾಡ್ಬೋದು, ಕೆಲವೊಬ್ರು ಒಂದು ದಿನಕ್ಕೆ ಅರ್ನ್ ಮಾಡ್ಬೋದು ಆಕ್ಚುಲಿ. ಇದನ್ನೇ ಹೇಳೋದು ಇನ್ಫ್ಲೇಷನ್. ಯಾವಾಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೋ, ಆವಾಗ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಅಜ್ಜಿ ಥರ ನೀವು ಸಹ ಒಂದು 1 ಲಕ್ಷವನ್ನು ನಿಮ್ಮ ಡಬ್ಬೆಯಲ್ಲಿ ಇಟ್ಟು 30 ವರ್ಷಗಳ ನಂತರ ನಮ್ಮ ಮಕ್ಕಳಿಗೆ ಕೊಡಿ. ಅವಾಗ ಹೇಳ್ತಾರೆ, उठा ले रे देवा, उठा ले रे बाबा, मुझे अमीर को नहीं रे, ये दो गरीबों. moral of the story is you have to invest your money into something which value grow. For example, Titan share 1993 ಅಲ್ಲಿ 8 rupees, ಆದರೆ ಈಗ. ವಾಟ್ ಈಸ್ ಇನ್ವೆಸ್ಟಿಂಗ್? ನಿಮ್ಮ ಜಾಬ್ ಜೊತೆ ಕಂಪೇರ್ ಮಾಡಿ ನೋಡು. ನೀವು ನಿಮ್ಮ ಜಾಬ್ಗೆ ಏನೆಲ್ಲ ಕೊಡ್ತೀರಾ? ನಿಮ್ಮ ಟೈಮ್, ಸ್ಕಿಲ್, ಇಯರ್ಸ್ ಆಫ್ ವರ್ಕ್ಸ್ ಆ್ಯಂಡ್ more focus. ಬಟ್ ಫಾರ್ ಇನ್ವೆಸ್ಟಿಂಗ್ ಓನ್ಲಿ 2 things. ಒಂದು, ನಿಮ್ಮ ಹತ್ರ ಹಣ ಇರಬೇಕು, ಸ್ವಲ್ಪ ನಾಲೆಜ್ ಇರಬೇಕಷ್ಟೇ. ಜಾಬ್ನಲ್ಲಿ ನಾವು ರಿಯಾಲಿಟಿನ ಮರೆತು ಕಂಪನಿಗೋಸ್ಕರ, ಕಂಪನಿಗಾಗಿ, ಕಂಪನಿಯಲ್ಲೇ ದುಡಿಬೇಕು ಅಂತ ಪ್ರಮೋಷನ್, ಇನ್ಕ್ರಿಮೆಂಟ್ ಅಂತ ಕೊಡ್ತೀವಿ. ನಾವು ಅದನ್ನೆಲ್ಲ ನೋಡಿ ಮೈ ಮರೆತು ನಮ್ಮ ಅಷ್ಟಕ್ಕೆ ನಾವು ತೇಲಾಡ್ತಾ ಇರ್ತೀವಿ. तू बस ना अपनी वर्किंग प्रूफ कर ले. मैं बोलता हूँ 5 साल में तू इस कंपनी का VP बन जाएगा. वाह! और हो सकता है अगर कुछ गड़बड़ नहीं हुई तो 10 साल में तू टेबल के इस साइड भी हो सकता है. यस, व्हाई नॉट? 15 साल में तू मेरे जैसा हो सकता है. Oh shit! No! It is possible. ಅದೇ ರೀತಿ ಇನ್ವೆಸ್ಟಿಂಗ್ ಅಲ್ಲಿ ನೀವು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಆ ಕಂಪನಿಯ ಗ್ರೋತ್ ಆಧಾರದ ಮೇಲೆ ನಿಮ್ಗೆ ಇಷ್ಟು ಡಿವಿಡೆಂಡ್ ಅಂತ, ಆ ಪ್ರಾಫಿಟ್ ಅಲ್ಲಿ ಒಂದಿಷ್ಟು ಹಣವನ್ನು ನಿಮ್ಗೆ ಕೊಡ್ತಾರೆ. ಅಂದ್ರೆ ಬಟ್ ಒನ್ ರೂಲ್, नियम एक ही है सुपला, लॉयल रहना होगा. ಆಫ್ಟರ್ 10 years ಜಾಬ್ ಅಲ್ಲಿ ನೀವು 10 years ಸ್ಪೆಂಡ್ ಮಾಡಿದ್ಮೇಲೆ, more focus. ಬಟ್ ನೀವು ಇನ್ವೆಸ್ಟರ್ ಆಗಿದ್ರೆ, शाबाश बेटा, बहुत बढ़िया मुन्ना. ಬಟ್ ಒನ್ ಲಾಸ್ಟ್ ಪಾಯಿಂಟ್, ಅಕಸ್ಮಾತ್ ಕಂಪನಿ ರಾತ್ರಿ ದಿವಾಳಿ ಆಗಿಬಿಟ್ರೆ, ಜಾಬ್ ಗಾಯ್. ಬಟ್ ನೀವು ಇನ್ವೆಸ್ಟರ್ ಆಗಿದ್ರೆ, अरे मुझे चक्कर आने लग गया, अरे मैं लड़की चले गई. moral of the story is